ಇದು ನಮ್ಮ ಕನ್ನಡ ನಾಡಿನ ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ರೈತರ ದೌರ್ಭಾಗ್ಯ ಅಂತಲೇ ಹೇಳಬೇಕು. ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದ ಮಹಾರಾಜರು ಅವರ ಅರಮನೆ ಒಡವೆನ ಅಡಮಡಗಿ ತಮಿಳ್ನಾಡಿಗೆ ನೀರು ಬಿಡೋಕ್ಕಲ್ಲ. ಇವತ್ತು ನಮ್ಮ ರೈತರ ಹಿತವನ್ನು ಕಾಪಾಡಬೇಕಾದಂಥ ಸರ್ಕಾರ ನಾವು ಯಾವುದೇ ಕಾರಣದಲ್ಲೂ ರೈತರ ಕೈ ಬಿಡೋಲ್ಲ, ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ ಅಂತೇಳಿ ಬಡಾಯಿ ಕೊಚ್ಕೊಂಡು ಇವತ್ತು ಕಟ್ಟು ಪದ್ಧತಿಯಲ್ಲಿ ನೀರು ಬಿಡ್ತೀವಿ. ನೀವು ಅರೆ ಕುಷ್ಕಿ ಬೆಳೆ ಬೆಳೀರಿ, ಭತ್ತ ಕಬ್ಬು ಹಾಕ್ಬೇಡಿ, ಹುರುಳಿ ಬೆಳೀರಿ ಅಂಥೇಳಿ ನಮ್ಮ ಈ ಭಾಗದ ರೈತರ ಕೈಗೆ ಚಿಪ್ಪು ಕೊಟ್ಟಂಥ ಸರ್ಕಾರ ಅಂತಂದರೆ ಇದು ಅತಿಶಯೋಕ್ತಿ ಅಲ್ಲ. ಈ ಕೂಡಲೇ ಏನು ಕಟ್ಟೆ ಪದ್ಧತಿಯಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಪುನರ್ವಿಮರ್ಶೆ ಮಾಡಿ ಸಂಪೂರ್ಣವಾಗಿ ನಮ್ಮ ಬೆಳೆಗಳಿಗೆ ನೀರನ್ನು ಹರಿಸ್ಬೇಕು. ಇಲ್ಲದೇ ಹೋದರೆ ನಾವು ಕರ ನಿರಾಕರಣೆ ಚಳುವಳಿಯನ್ನು ಇಡೀ ಕಾವೇರಿ ಕೊಳ್ಳದಲ್ಲಿ ನಾವು ಮಾಡಬೇಕಾಗುತ್ತೆ. ಯಾರೂ ಕೂಡ ರೈತರು ಟ್ಯಾಕ್ಸ್ ಕಟ್ಟಬಾರ್ದು ಅನ್ನೋ ಒಂದು ಆಂದೋಲನವನ್ನು ನಾವು ಕೈಗೆತ್ತಿಕೊಳ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನೇ ಇವತ್ತು ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ. ಮತ್ತು ಏನು ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳಿಗೆ ನೀರು ಕೊಡಬೇಕು. ಹೊಸ ಬೆಳೆಗಳಿಗೆ ಸಂಪೂರ್ಣವಾಗಿ ನಾವೇನು ಸಾಂಪ್ರದಾಯಿಕವಾಗಿ ನಾವು ಬೆಳೆ ಬೆಳೀತಿದ್ವಿ, ಕಬ್ಬು ಭತ್ತ, ಅದಕ್ಕೆ ನೀರು ಕೊಡಬೇಕು. ಇಲ್ಲವಾದರೆ ಈ ಸರ್ಕಾರದ ವಿರುದ್ಧ ಕರ ನಿರಾಕರಣೆ ಚಳವಳಿಯನ್ನು ಹಮ್ಮಿಕೊಳ್ತೀವಿ.